ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 39. ಸ್ನಾನ ಮಾಡಿ ಹೊರಬಂದ ಗಾನವಿ ವ್ರತಕ್ಕೆ ಯಾವ ಸೀರೆ ಉಡಬೇಕೆಂದು ಆಲೋಚಿಸುತ್ತಾ ವಾರ್ಡ್ರೋಬ್ ತೆರೆದು ಮೊನ್ನೆ ಆದಿ ತನಗಾಗಿ ತಂದ ಡಿಸೈನರ್ ಸೀರೆಗಳನ್ನು ಒಂದೊಂದಾಗಿ ನೋಡುತ್ತಾ ಯಾವುದನ್ನು ಆರಿಸಿಕೊಳ್ಳಬೇಕೆಂದು ತಿಳಿಯದೆ ಗೊಂದಲಕ್ಕೊಳಗಾಗುತ್ತಾಳೆ. ಅಷ್ಟರಲ್ಲಿ ಅವಳ ದೃಷ್ಟಿ ಡ್ರೆಸ್ಸಿಂಗ್ ಟೇಬಲ್ ಬಳಿ ತಿರುಗುತ್ತದೆ. ಅಲ್ಲಿ ಆದಿ ಇಟ್ಟಿದ್ದ ಒಂದು ಪಟ್ಟು ಸೀರೆ ಅಂದರೆ ರೇಷ್ಮೆ ಸೀರೆ ಮತ್ತು ರೆಡಿಮೇಡ್ ಬ್ಲೌಸ್ ಕಾಣಿಸುತ್ತದೆ. ಇವೇನು ಇಲ್ಲಿಗೆ ಹೇಗೆ ಬಂದವು ಎಂದು ಆಶ್ಚರ್ಯದಿಂದ ಹತ್ತಿರ ಹೋಗಿ ನೋಡುತ್ತಾಳೆ. ಇವು ಎಲ್ಲಿಂದ ಬಂದವು, ಇಲ್ಲಿ ಯಾರು ಇಟ್ಟರು ಎಂದು ಯೋಚಿಸುತ್ತಿರುವಾಗ ಆದಿ ಹೊರತುಪಡಿಸಿ ಅವರ ಕೋಣೆಗೆ ಬೇರೆ ಯಾರೂ ಬರುವುದಿಲ್ಲ ಎಂಬ ವಿಷಯ ನೆನಪಾಗುತ್ತದೆ. ಹಾಗಾದರೆ ಈ ಸೀರೆಯನ್ನು ಅವರೇ ಇಲ್ಲಿಟ್ಟಿದ್ದಾರಾ? ನಾನು ಪೂಜೆಗೆ ಇದನ್ನೇ ಉಡಬೇಕೆಂದು ಅವರ ಉದ್ದೇಶವೇ? ಅದಕ್ಕಾಗಿಯೇ ನನಗೆ ಕಾಣುವಂತೆ ಇಲ್ಲಿಟ್ಟು ಕೆಳಗೆ ಹೋದರಾ ಎಂದು ಭಾವಿಸುತ್ತಾಳೆ. ಆ ಸೀರೆಯನ್ನು ನೋಡಿದಾಗ ಅದು ನವಿಲುಗರಿ ಬಣ್ಣದ ಸೀರೆಯಾಗಿದ್ದು ಬಂಗಾರದ ಬಣ್ಣದ ಜರಿ ಬಾರ್ಡರ್ನೊಂದಿಗೆ ಅತ್ಯಂತ ಸುಂದರವಾಗಿ ಕಾಣುತ್ತಿತ್ತು. ಅದಕ್ಕೆ ಹೊಂದುವಂತೆ ಬಂಗಾರದ ಬಣ್ಣದ ಮಗ್ಗಮ್ ವರ್ಕ್ ಮಾಡಿದ ಹೆವಿ ಬ್ಲೌಸ್ ಅನ್ನು ಆದಿ ಅಲ್ಲಿ ಜೊತೆಯಾಗಿ ಇಟ್ಟಿದ್ದನು. ಅಂದು ಯಾರಿಗೂ ಕಾಣದಂತೆ ಗಾನವಿಗಾಗಿಯೇ ಆ ಸೀರೆಯನ್ನು ಅವನು ಕೊಂಡುಕೊಂಡಿದ್ದನು. ಆದರೆ ಅದನ್ನು ಅವಳಿಗೆ ನೀಡಲು ಸರಿಯಾದ ಸಂದರ್ಭ ಒದಗಿ ಬಂದಿರಲಿಲ್ಲ. ಇಂದು ಪೂಜೆಯ ಸಮಯದಲ್ಲಿ ಗಾನವಿ ಈ ಸೀರೆಯನ್ನೇ ಉಡಬೇಕೆಂದು ಮನಸ್ಸಿನಲ್ಲಿ ಅಂದುಕೊಂಡು ಅವಳಿಗೆ ತಿಳಿಯುವಂತೆ ಅಲ್ಲಿಟ್ಟಿದ್ದನು. ಸೀರೆಯ ಅಂದಕ್ಕೆ ಮನಸೋತ ಗಾನವಿ ತನ್ನೆಡೆಗೆ ಬದಲಾಗುತ್ತಿರುವ ಆದಿ ವರ್ತನೆಯನ್ನು ನೆನಪಿಸಿಕೊಳ್ಳುತ್ತಾ ಸಂತೋಷದಿಂದ ಸೀರೆಯನ್ನು ತೆಗೆದುಕೊಂಡು ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಸಿದ್ಧಳಾಗಿ ಬರುತ್ತಾಳೆ. ತನ್ನ ಉದ್ದನೆಯ ಕೂದಲನ್ನು ಜಡೆಯಾಗಿ ಹೆಣೆದು ಮಲ್ಲಿಗೆ ಮತ್ತು ಕನಕಾಂಬರ ಹೂವುಗಳ ಮಾಲೆಯನ್ನು ಮುಡಿದು ಹಣೆಗೆ ಬೊಟ್ಟು ಮತ್ತು ಸಿಂಧೂರವನ್ನಿಟ್ಟುಕೊಂಡು ಕೆಳಗೆ ಬರುತ್ತಾಳೆ. ಗಾನವಿ ಸ್ನಾನ ಮಾಡುವಾಗಲೇ ಕೆಳಗೆ ಬಂದಿದ್ದ ಆದಿಗೆ ಸೀತಮ್ಮ ತಿಂಡಿ ನೀಡುತ್ತಿರುತ್ತಾಳೆ. ಅಷ್ಟರಲ್ಲಿ ಆದಿಗೆ ಒಂದು ಅರ್ಜೆಂಟ್ ಕಾಲ್ ಬರುತ್ತದೆ. ಕೂಡಲೇ ಬರುತ್ತೇನೆ ಎಂದು ಹೇಳಿ ತಿಂಡಿ ಮುಗಿಸಿ ಅಲ್ಲಿಂದಲೇ ನೇರವಾಗಿ ಆಫೀಸ್ಗೆ ಹೊರಟು ಹೋಗುತ್ತಾನೆ. ರೇಷ್ಮೆ ಸೀರೆ ಉಟ್ಟು ಜಡೆಯಲ್ಲಿ ಹೂವು ಮುಡಿದು ಕೆಳಗೆ ಬಂದ ಗಾನವಿಯನ್ನು ಸೀತಮ್ಮ ಮತ್ತು ಅರುಂಧತಿ ಅವರು ಮೈಮರೆತು ನೋಡುತ್ತಾರೆ. ಕೊರಳಲ್ಲಿ ಅಂತಹ ದೊಡ್ಡ ಒಡವೆಗಳಿಲ್ಲದಿದ್ದರೂ ಅವಳು ದೇವತೆಯಂತೆ ಸುಂದರವಾಗಿ ಕಾಣುತ್ತಿದ್ದಳು. ಆ ನವಿಲುಗರಿ ಬಣ್ಣದ ಸೀರೆ ಅವಳ ಮೈಬಣ್ಣಕ್ಕೆ ಅಚ್ಚುಕಟ್ಟಾಗಿ ಒಪ್ಪುತ್ತಿದ್ದುದರಿಂದ ಅವಳ ಕಾಂತಿ ಮತ್ತಷ್ಟು ಹೆಚ್ಚಾಗಿತ್ತು. ನೋಡುಗರಿಗೆ ಸಾಕ್ಷಾತ್ ನವಿಲೇ ಧರೆಗಿಳಿದು ಬಂದಂತೆ ಭಾಸವಾಗುತ್ತಿತ್ತು. ಶಾಂಭವಿಯ ಕಣ್ಣುಗಳು ಗಾನವಿಯನ್ನು ಮೇಲಿಂದ ಕೆಳಗಿನವರೆಗೆ ನೋಡುತ್ತಾ, ಮೊನ್ನೆ ಶಾಪಿಂಗ್ ಬ್ಯಾಗ್ಗಳನ್ನೆಲ್ಲ ನೋಡಿದೆ, ಆದರೆ ಈ ಸೀರೆ ಎಲ್ಲಿಯೂ ಕಾಣಿಸಲಿಲ್ಲವಲ್ಲ, ಇದು ಎಲ್ಲಿಂದ ಬಂತು ಎಂದು ಯೋಚಿಸುತ್ತಾಳೆ. ಅಂದರೆ ನಮಗೆ ತಿಳಿಯದಂತೆ ಆದಿ ಗಾನವಿಗೆ ಏನೇನೋ ಕೊಡಿಸುತ್ತಿದ್ದಾನೆ ಎಂದರ್ಥ. ಈ ಸೀರೆ ನೋಡಿದರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತೆ ಕಾಣುತ್ತಿದೆ. ಊಟಕ್ಕೆ ಗತಿ ಇಲ್ಲದೆ ಬಡವನ ಮನೆಯಲ್ಲಿದ್ದವಳನ್ನು ತಂದು ಆದಿಗೆ ಮದುವೆ ಮಾಡಿ ಹೀಗೆ ಲಕ್ಷ ಲಕ್ಷ ಸುರಿಯುತ್ತಿದ್ದಾರಲ್ಲ ಎಂದು ಅರುಂಧತಿ ಮತ್ತು ಆದಿ ಇಬ್ಬರನ್ನು ಮನಸ್ಸಿನಲ್ಲೇ ಬೈದುಕೊಳ್ಳುತ್ತಾಳೆ. ಗಾನವಿ ಕೆಳಗೆ ಬಂದ ಕೂಡಲೇ ಅರುಂಧತಿ ಅವರು ಅವಳನ್ನು ತಮ್ಮ ಕೋಣೆಗೆ ಕರೆದೊಯ್ದು, ಅಮ್ಮ ಗಾನವಿ, ಒಡವೆಗಳೇನು ಹಾಕಿಕೊಳ್ಳದೆ ಹೀಗೆ ಬಂದಿದ್ದೀಯಲ್ಲ, ಹೀಗೂ ನೀನು ತುಂಬ ಚೆನ್ನಾಗಿ ಕಾಣುತ್ತಿದ್ದೀಯ. ಆದರೆ ಇಂದು ವ್ರತವಲ್ಲವೇ, ನೆರೆಹೊರೆಯವರೆಲ್ಲ ಬರುತ್ತಾರೆ. ನೀನು ಈ ಮನೆಯ ಸೊಸೆ, ಒಡವೆಗಳಿಲ್ಲದೆ ಇದ್ದರೆ ಚೆನ್ನಾಗಿರುವುದಿಲ್ಲ ಎಂದು ಹೇಳಿ ತಮ್ಮ ಬೀರುವಿನಿಂದ ರಂಜಿನಿ ಅವರ ಒಡವೆಗಳನ್ನು ತೆಗೆದು ಗಾನವಿಗೆ ತೊಡಿಸುತ್ತಾರೆ. ಅರುಂಧತಿ ಅವರ ಮಾತನ್ನು ಮೀರಲಾರದೆ ಗಾನವಿ ಆ ಒಡವೆಗಳನ್ನು ಧರಿಸಿಕೊಳ್ಳುತ್ತಾಳೆ. ಒಡವೆಗಳನ್ನು ತೊಟ್ಟ ನಂತರ ಗಾನವಿಯ ರೂಪ ಮತ್ತಷ್ಟು ಕಳೆಗಟ್ಟುತ್ತದೆ. ಸೀತಮ್ಮ ದೃಷ್ಟಿಯಾಗಬಾರದೆಂದು ತನ್ನ ಕಣ್ಣಿನ
ಕಾಡಿಗೆಯನ್ನು ಸ್ವಲ್ಪ ತೆಗೆದು ಗಾನವಿಯ ಕಿವಿಯ ಹಿಂದೆ ದೃಷ್ಟಿ ಬಿಟ್ಟು ಇಡುತ್ತಾಳೆ. ಅರುಂಧತಿ ಅವರು ಮತ್ತೊಮ್ಮೆ ಗಾನವಿಯನ್ನು ತೃಪ್ತಿಯಿಂದ ನೋಡಿ, ಈಗ ನಡಿ ಎಂದು ಕೋಣೆಯಿಂದ ಹೊರಗೆ ಕರೆತರುತ್ತಾರೆ. ಕೋಣೆಯಿಂದ ಹೊರಬಂದ ಗಾನವಿಗೆ ಆದಿ ಎಲ್ಲಿಯೂ ಕಾಣಿಸುವುದಿಲ್ಲ. ಅವನಿಗಾಗಿ ಇಡೀ ಮನೆಯನ್ನ ಹುಡುಕುತ್ತಿರುವಾಗ ಸೀತಮ್ಮ ಕೇಳುತ್ತಾಳೆ, ಯಾರಿಗಾಗಿ ಹುಡುಕುತ್ತಿದ್ದೀರಾ ಗಾನವಿಯಮ್ಮ? ಚಿಕ್ಕ ಯಜಮಾನರು ಇಲ್ಲಿಲ್ಲ, ಆಫೀಸ್ನಿಂದ ಫೋನ್ ಬಂದಿದ್ದರಿಂದ ಅಲ್ಲಿಗೆ ಹೋಗಿದ್ದಾರೆ ಎಂದು ಹೇಳಿದಾಗ ಗಾನವಿಗೆ ಸ್ವಲ್ಪ ನಿರಾಸೆಯಾಗುತ್ತದೆ. ನಂತರ ಅರುಂಧತಿ ಅವರ ಸೂಚನೆಯಂತೆ ಪೂಜಾ ಕೋಣೆಗೆ ಹೋಗಿ ಹೂಗಳಿಂದ ದೇವರ ಪಟಗಳನ್ನು ಅಲಂಕರಿಸುತ್ತಾಳೆ. ಆದಿ ಆಫೀಸ್ಗೆ ಹೋದ ನಂತರ ಅರುಂಧತಿ ಅವರು ಅವನಿಗೆ ಫೋನ್ ಮಾಡುತ್ತಾರೆ. ಆದಿ ಫೋನ್ ಎತ್ತಿ ಹಲೋ ಗ್ರ್ಯಾನಿ ಎನ್ನಲು, ಏನಪ್ಪ ಆದಿ, ಇವತ್ತು ಆಫೀಸ್ಗೆ ಇಷ್ಟು ಬೇಗ ಹೋಗಿಬಿಟ್ಟೆ ಎಂದು ಕೇಳುತ್ತಾರೆ. ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಗ್ರ್ಯಾನಿ, ಅದಕ್ಕೆ ಬರಬೇಕಾಯಿತು ಎನ್ನುತ್ತಾನೆ ಆದಿ. ಸರಿ, ನಿನಗೆ ಎಷ್ಟೇ ಕೆಲಸವಿದ್ದರೂ ಇವತ್ತು ಊಟಕ್ಕೆ ಮಾತ್ರ ಮನೆಗೆ ಬರಲೇಬೇಕು ಎಂದು ಅರುಂಧತಿ ಅವರು ಹೇಳುತ್ತಾರೆ. ಕೆಲಸದ ಒತ್ತಡವಿದ್ದರೂ ಗಾನವಿಯ ನೆನಪಾಗಿ ತಾನು ಇಟ್ಟ ಸೀರೆಯನ್ನು ಅವಳು ಹುಟ್ಟಿದ್ದಾಳೋ ಇಲ್ಲವೋ ಎಂದು ನೋಡುವ ಹಂಬಲದಿಂದ ಸರಿ ಎನ್ನುತ್ತಾನೆ ಆದಿ. ಮರೆಯಬೇಡಪ್ಪ, ತಪ್ಪದೇ ಬಾ ಎಂದು ಹೇಳಿ ಅರುಂಧತಿ ಫೋನ್ ಇಡುತ್ತಾರೆ. ಫೋನ್ ಇಟ್ಟ ನಂತರ ಆದಿ ಮತ್ತೆ ಕೆಲಸದಲ್ಲಿ ಮುಳುಗುತ್ತಾನೆ. ಮೇಲಿದ್ದ ಕಲ್ಪ ಕೂಡ ಕಾಲೇಜಿಗೆ ಹೋಗದೆ ಪೂಜೆಗಾಗಿ ಸಿದ್ಧವಾಗಿರುತ್ತಾಳೆ. ಇವತ್ತು ವ್ರತವಲ್ಲವೇ, ಟ್ರೆಡಿಷನಲ್ ಡ್ರೆಸ್ ಹಾಕಿಕೊಂಡರೆ ಚೆನ್ನಾಗಿರುತ್ತದೆ ಎಂದು ಆಲೋಚಿಸುತ್ತಿರುವಾಗ ಅಂದು ದೀಪಕ್ ಕೊಟ್ಟ ಕವರ್ ಅವಳ ಕಣ್ಣಿಗೆ ಬೀಳುತ್ತದೆ. ಅದರಲ್ಲಿ ಏನಿದೆ ಎಂದು ನೋಡಿದಾಗ ಸುಂದರವಾದ ಪಟ್ಟು ಲಂಗ ದಾವಣಿ ಸೆಟ್ ಇರುತ್ತದೆ. ರಾಯಲ್ ಬ್ಲೂ ಬಣ್ಣಕ್ಕೆ ಬೆಳ್ಳಿಯ ಬಣ್ಣದ ಸಿಂಪಲ್ ಥ್ರೆಡ್ ವರ್ಕ್ ಇರುವ ಆ ಡ್ರೆಸ್ ಅವಳಿಗೆ ತುಂಬ ಇಷ್ಟವಾಗುತ್ತದೆ. ಅದನ್ನೇ ಧರಿಸಿ ಸಿದ್ಧವಾಗುತ್ತಾಳೆ. ಸಿದ್ಧವಾದ ನಂತರ ದೀಪಕ್ಗೆ ಫೋನ್ ಮಾಡಿ ಹಲೋ ದೀಪು ಎನ್ನುತ್ತಾಳೆ. ಸಮಯವಲ್ಲದ ಸಮಯದಲ್ಲಿ ಫೋನ್ ಮಾಡಿದ್ದಕ್ಕೆ ದೀಪಕ್, ಯಾಕೆ ಈಗ ಫೋನ್ ಮಾಡಿದ್ದೀಯಾ, ಕಾಲೇಜಿಗೆ ಹೋಗಲಿಲ್ವಾ, ಇವತ್ತು ಬಂಕ್ ಹೊಡೆದಿದ್ದೀಯಾ ಎಂದು ಕೇಳುತ್ತಾನೆ. ಅದಕ್ಕೆ ಕಲ್ಪ ಮುನಿಸು ತೋರುತ್ತಾ, ನಾನೇನು ಬೇಕಂತ ಕಾಲೇಜು ಬಿಟ್ಟಿಲ್ಲ, ಇವತ್ತು ಅತ್ತಿಗೆ ವ್ರತ ಮಾಡುತ್ತಿದ್ದಾರೆ, ಅವರಿಗೆ ಸಹಾಯವಾಗಲಿ ಎಂದು ಮನೆಯಲ್ಲೇ ಇದ್ದೇನೆ ಎನ್ನುತ್ತಾಳೆ. ಹೌದಾ ಎಂದು ದೀಪಕ್ ಉತ್ತರಿಸುತ್ತಾನೆ. ಹೌದು, ಅದಕ್ಕೆ ಫೋನ್ ಮಾಡಿದೆ. ಇವತ್ತು ನಾನು ಮನೆಯಲ್ಲೇ ಇರುತ್ತೇನೆ, ಅಣ್ಣ ಕೂಡ ಊಟಕ್ಕೆ ಬರುತ್ತಾರೆ, ನೀನು ಕೂಡ ಅಣ್ಣನ ಜೊತೆ ಇಲ್ಲಿಗೆ ಬಾ, ನೀನು ಇಲ್ಲಿಗೆ ಬಂದರೆ ನಿನಗೊಂದು ಸರ್ಪ್ರೈಸ್ ಇದೆ ಎನ್ನುತ್ತಾಳೆ ಕಲ್ಪ. ಸರ್ಪ್ರೈಸಾ ಅಂದ ಕೂಡಲೇ ದೀಪಕ್ ನಗುತ್ತಾ ಸರಿ ಬರುತ್ತೇನೆ ಎನ್ನುತ್ತಾನೆ. ಸರಿ ಬಾಯ್, ಈಗಾಗಲೇ ತಡವಾಗಿದೆ, ನಾನು ಕೆಳಗೆ ಹೋಗಬೇಕು, ನಿನ್ನನ್ನು ಲಂಚ್ಗೆ ಇನ್ವೈಟ್ ಮಾಡಲೆಂದೇ ಫೋನ್ ಮಾಡಿದೆ ಎಂದು ಫೋನ್ ಇಡುತ್ತಾಳೆ. ಅಷ್ಟರಲ್ಲಿ ಪುರೋಹಿತರು ಬರುತ್ತಾರೆ. ಅಜ್ಜಾರದಲ್ಲಿದ್ದ ಅರುಂಧತಿ ಅವರು ಬನ್ನಿ ಪಂಡಿತರೆ ಎಂದು ಕರೆಯುತ್ತಾರೆ. ಅವರು ಅರುಂಧತಿ ಅವರನ್ನು ನೋಡಿ ನಮಸ್ತೆ ಅಮ್ಮನವರೇ ಎನ್ನುತ್ತಾರೆ. ಅವರನ್ನು ಕುಳಿತುಕೊಳ್ಳಲು ಹೇಳಿ ಸೀತಮ್ಮನಿಗೆ ನೀರು ತರಲು ಹೇಳುತ್ತಾರೆ. ಅವರು ನೀರು ಕುಡಿದು, ಪೂಜೆಗೆ ಸಮಯವಾಯಿತು ಅಮ್ಮ, ಎಲ್ಲವನ್ನ ಸಿದ್ಧಪಡಿಸಿದ್ದೀರಲ್ಲವೇ ಎಂದು ಕೇಳುತ್ತಾರೆ. ಅದೋ ನನ್ನ ಮೊಮ್ಮಗಳು ಎಲ್ಲವನ್ನ ಸಿದ್ಧಪಡಿಸಿದ್ದಾಳೆ, ನೀವು ಶುರು ಮಾಡಬಹುದು ಎನ್ನುತ್ತಾರೆ ಅರುಂಧತಿ ಅವರು. ಪಂಡಿತರು ಗಾನವಿಯನ್ನು ಕರೆದು ಪೂಜಾ ಕೋಣೆಯಲ್ಲಿ ಕೂರಿಸುತ್ತಾರೆ. ಸುಂದರವಾಗಿ ಗುಲಾಬಿ ಮತ್ತು ಹೂವಿನ ಮಾಲೆಗಳಿಂದ ಅಲಂಕರಿಸಲ್ಪಟ್ಟ ದೇವಿಯ ವಿಗ್ರಹವನ್ನು ನೋಡಿ ಗಾನವಿ ನಮಸ್ಕರಿಸುತ್ತಾಳೆ. ಪಂಡಿತರು ಗಾನವಿಗೆ ಕಂಕಣ ಕಟ್ಟಿ ಪೂಜೆ ಆರಂಭಿಸುತ್ತಾರೆ. ಪೂಜೆ ನಡೆಯುವಷ್ಟು ಹೊತ್ತು ಗಾನವಿ ತನ್ನ ಗಮನವನ್ನು ಎತ್ತಲು ಹರಿಸದೆ ಮನಸ್ಸನ್ನು ದೇವಿಯ ಮೇಲೆ ಲಗ್ನಗೊಳಿಸಿ ತನ್ನ ಪತಿಗೆ ಒಳ್ಳೆಯದಾಗಲಿ ಎಂದು ಕೋರುತ್ತಾ ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡುತ್ತಾಳೆ. ಕಲ್ಪ ಪಂಡಿತರಿಗೆ ಬೇಕಾದ ವಸ್ತುಗಳನ್ನು ನೀಡುತ್ತಾ ಸಹಾಯ ಮಾಡುತ್ತಾಳೆ. ಪೂಜೆಯ ಕೊನೆಯಲ್ಲಿ ಗಾನವಿ ತಯಾರಿಸಿದ ಪ್ರಸಾದಗಳನ್ನು ನೈವೇದ್ಯವಾಗಿ ಅರ್ಪಿಸಿ ಪೂಜೆ ಪೂರೈಸುತ್ತಾರೆ.
ಪೂಜೆ ಮುಗಿಯುತ್ತಿದ್ದಂತೆ ಗಾನವಿ ದಕ್ಷಿಣೆ ತಾಂಬೂಲ ನೀಡಿ ನಮಸ್ಕರಿಸಿದಾಗ ಪಂಡಿತರು ಸಂತೋಷದಿಂದ ದೀರ್ಘ ಸುಮಂಗಲಿ ಭವ ಎಂದು ಹರಸುತ್ತಾರೆ. ಕಲ್ಪ ಕೂಡ ನಮಸ್ಕರಿಸಿದಾಗ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಎಂದು ಹರಸುತ್ತಾರೆ. ಉತ್ತಮ ದಕ್ಷಿಣೆ ಪಡೆದ ಪಂಡಿತರು ಅರುಂಧತಿ ಅವರ ಬಳಿ ಅಪ್ಪಣೆ ಪಡೆದು ಹೊರಡುತ್ತಾರೆ. ಅರುಂಧತಿ ಅವರು ಕೂಡ ಪೂಜೆ ಸಾಂಗವಾಗಿ ನಡೆದಿದ್ದಕ್ಕೆ ಸಂತೋಷಗೊಂಡು ಮತ್ತಷ್ಟು ದಕ್ಷಿಣೆ ನೀಡುತ್ತಾರೆ. ಅವರು ಸಂತೋಷದಿಂದ ಅಲ್ಲಿಂದ ನಿರ್ಗಮಿಸುತ್ತಾರೆ. ಪೂಜೆ ಮುಗಿಯುವಷ್ಟರಲ್ಲಿ ನೆರೆಹೊರೆಯವರು ಪರಿಚಿತರೆಲ್ಲರೂ ಬರುತ್ತಾರೆ. ಅರುಂಧತಿ ಅವರು ಗಾನವಿಗೆ ಎಲ್ಲರಿಗೂ ಬೊಟ್ಟು ಇಟ್ಟು ತಾಂಬೂಲ ನೀಡಿ ಆಶೀರ್ವಾದ ಪಡೆಯಲು ಹೇಳುತ್ತಾರೆ. ಗಾನವಿ ಎಲ್ಲರಿಗೂ ಗಂಧ ಬೊಟ್ಟು ಇಡುತ್ತಿದ್ದರೆ ಕಲ್ಪ ಪಕ್ಕದಲ್ಲೇ ನಿಂತು ತಾಂಬೂಲದ ತಟ್ಟೆಗಳನ್ನು ನೀಡುತ್ತಿರುತ್ತಾಳೆ. ತಾಂಬೂಲದಲ್ಲಿ ಒಂದು ಒಳ್ಳೆಯ ಸೀರೆ, ಬ್ಲೌಸ್ ಪೀಸ್, ಹಣ್ಣು, ಹೂವು, ಬಳೆಗಳನ್ನೆಲ್ಲ ಸಿದ್ಧಪಡಿಸಿರುತ್ತಾರೆ. ಅವೆಲ್ಲವನ್ನು ನೀಡಿ ಎಲ್ಲರಿಂದ ಆಶೀರ್ವಾದ ಪಡೆಯುತ್ತಾಳೆ ಗಾನವಿ. ಗಾನವಿಯ ವಿನಯ ಮತ್ತು ಅಂದವನ್ನು ನೋಡಿ ಬಂದವರೆಲ್ಲರೂ ಆದಿಗೆ ತಕ್ಕ ಪತ್ನಿ ಎಂದು ಹೊಗಳುತ್ತಿದ್ದರೆ ಅರುಂಧತಿ ಅವರ ಮನಸ್ಸು ಸಂತೋಷದಿಂದ ಉಬ್ಬಿ ಹೋಗುತ್ತದೆ. ಹಾಗೆ ಅವರೆಲ್ಲರೂ ತಾಂಬೂಲ ಪಡೆದುಕೊಂಡು ಹೊರಡಲು ಅನುವಾದಾಗ ಸೀತಮ್ಮ ಅವರೆಲ್ಲರಿಗೂ ಪ್ರಸಾದ ಕೊಡು ಎಂದು ಅರುಂಧತಿಯವರು ಹೇಳಿದ್ದಕ್ಕೆ ಹಾಗೆಯೇ ಆಗಲಿ ಅಮ್ಮ ಅವರೇ ಎಂದು ಅವರೆಲ್ಲರನ್ನ ಅಲ್ಲೇ ಕೂರಲು ಹೇಳಿ ಪ್ರಸಾದ ತಂದು ಕೊಡುತ್ತಾಳೆ ಸೀತಮ್ಮ. ಅವರೆಲ್ಲರಿಗೂ ಆ ಪ್ರಸಾದದ ವಾಸನೆಗೆ ಬಾಯಲ್ಲಿ ನೀರೂರುತ್ತಿದ್ದರೆ ತಡೆಯಲಾಗದೆ ಕಣ್ಣಿಗೆ ಒತ್ತಿಕೊಂಡು ಬಾಯಿಗಿಟ್ಟುಕೊಂಡ ತಕ್ಷಣ ಅದರ ರುಚಿಗೆ ಬಾಯಲ್ಲಿರುವ ರುಚಿ ಗ್ರಂಥಿಗಳೆಲ್ಲ ಒಂದು ಕ್ಷಣ ಆಕ್ಟಿವ್ ಆಗಿ ಆ ರುಚಿಯನ್ನು ಆಸ್ವಾದಿಸುತ್ತಾ ತಮಗೆ ಕೊಟ್ಟಿದ್ದನ್ನೆಲ್ಲ ತಿಂದು ಒಬ್ಬೊಬ್ಬರಾಗಿ ಸೂಪರ್ ಎಂದು ಎಕ್ಸ್ಪ್ರೆಷನ್ ನೀಡುತ್ತಾರೆ. ರುಚಿಯಾದ ರವೆ ಪುಳಿಯೋಗರೆ, ಸಕ್ಕರೆ ಪೊಂಗಲ್, ಮೊಸರನ್ನ ಎಲ್ಲವನ್ನು ಬೇರೆ ಬೇರೆಯಾಗಿ ಬಡಿಸಿದ್ದರಿಂದ ಅವೆಲ್ಲವನ್ನ ತಿಂದು ಅಮ್ಮವರೇ ಪ್ರಸಾದ ತುಂಬ ಚೆನ್ನಾಗಿದೆ, ಯಾರು ಮಾಡಿದ್ದು ಎಂದು ಕೇಳುತ್ತಿದ್ದರೆ ಇನ್ನಾರು ನನ್ನ ಮೊಮ್ಮಗಳು ಮಾಡಿದ್ದು, ಗಾನವಿ ನಮ್ಮ ಮನೆಯ ಅನ್ನಪೂರ್ಣ, ಎಲ್ಲರ ಹಸಿವನ್ನು ಅವಳೇ ನೀಗಿಸುತ್ತಾಳೆ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ ಅರುಂಧತಿ ಅವರು. ಅವರೆಲ್ಲರೂ ಗಾನವಿಯನ್ನು ಹೊಗಳುತ್ತಾ ಪ್ರಸಾದವನ್ನೆಲ್ಲ ಪೂರ್ತಿಯಾಗಿ ತಿಂದು ಇನ್ನೂ ನಾವು ಹೋಗಿ ಬರುತ್ತೇವೆ ಅಮ್ಮ ಎಂದು ಹೇಳಿ ಕೊಟ್ಟ ತಾಂಬೂಲ ಪಡೆದು ಪ್ರಸಾದ ತಿಂದ ತೃಪ್ತಿಯಿಂದ ಗಾನವಿ ಚೆನ್ನಾಗಿರಲಿ ಎಂದು ಮನಸಾರ ಹಾರೈಸುತ್ತಾ ಮತ್ತೊಮ್ಮೆ ಅವಳನ್ನು ಹೊಗಳಿ ಎಲ್ಲರೂ ಅಲ್ಲಿಂದ ಹೊರಡುತ್ತಾರೆ. ಆ ದಿನ ಗಾನವಿಗೆ ಏನು ಬೇಕಿದ್ದರೂ ಕಲ್ಪ ಹತ್ತಿರವಿದ್ದು ಎಲ್ಲವನ್ನ ಕೊಡುತ್ತಿರುತ್ತಾಳೆ. ಕಲ್ಪ ಗಾನವಿಯ ಹಿಂದೆಯೇ ತಿರುಗುತ್ತಾ ಅವಳಿಗೆ ಏನು ಬೇಕೋ ಎಲ್ಲವನ್ನು ನೀಡುತ್ತಿದ್ದರೆ ಶಾಂಭವಿಗೆ ಮಾತ್ರ ಮನಸ್ಸಿನಲ್ಲಿ ಇವಳು ಹೀಗೆಯೇ ಗಾನವಿಯ ಹಿಂದೆ ತಿರುಗುತ್ತಿದ್ದರೆ ಖಂಡಿತವಾಗಿಯೂ ಕಲ್ಪಾಳನ್ನು ಅವಳು ಕೆಲಸದವಳನ್ನಾಗಿ ಮಾಡಿಕೊಳ್ಳುತ್ತಾಳೆ ಎನ್ನಿಸುತ್ತದೆ. ಇವಳು ಅಸಲಿಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೇನಾ? ನನ್ನ ಮಗಳಾಗಿದ್ದರೆ ಇನ್ನೊಬ್ಬರ ಕೈಲಿ ತನ್ನ ಕೆಲಸ ಮಾಡಿಸಿಕೊಳ್ಳಬೇಕು. ಆದರೆ ಹೀಗೆ ಹತ್ತಿಗೆ ಎನ್ನುತ್ತಾ ಅವಳ ಹಿಂದೆ ತಿರುಗುತ್ತಾ ಹೇಗೆ ಇನ್ನೊಬ್ಬರ ಕೆಲಸ ಮಾಡುತ್ತಿದ್ದಾಳೆ ನೋಡು ಎಂದು ಕಲ್ಪಾಳನ್ನ ಬೈದುಕೊಳ್ಳುತ್ತಾಳೆ ಶಾಂಭವಿ. ಆಕಸ್ಮಿಕವಾಗಿ ತಾಯಿಯ ಕಡೆ ನೋಡಿದ ಕಲ್ಪಾಳಿಗೆ ಅವಳ ಕೋಪದ ನೋಟದ ಅರ್ಥ ತಿಳಿದರೂ ನನ್ನ ತಾಯಿ ಇಷ್ಟೇ ಬಿಡು ಎಂದು ನಿರ್ಲಕ್ಷಿಸುತ್ತಾಳೆ. ಕಲ್ಪ ಶಾಂಭವಿಯನ್ನು ಗಮನಿಸದಿದ್ದಕ್ಕೆ ಅವಳು ಇನ್ನೂ ಕೆಂಡಾಮಂಡಲವಾಗುತ್ತಾ ಗಾನವಿಯನ್ನು ನೋಡಿ ಇವಳು ಮನೆಯಲ್ಲಿ ಎಲ್ಲರನ್ನೂ ತನ್ನ ಸುತ್ತ ತಿರುಗುವಂತೆ ಮಾಡಿಕೊಳ್ಳುತ್ತಿದ್ದಾಳೆ. ರಿಂಗ್ ಮಾಸ್ಟರ್ನಂತೆ ತಾನು ಹೇಳಿದ ಹಾಗೆ ಎಲ್ಲರೂ ಹಾಡುವಂತೆ ಮಾಡಿಕೊಂಡಿದ್ದಾಳೆ ಎಂದು ಅಂದುಕೊಳ್ಳುತ್ತಾಳೆ ಶಾಂಭವಿ. ಬಂದವರೆಲ್ಲರೂ ಹೊರಟು ಹೋದ ಮೇಲೆ ಅರುಂಧತಿ ಅವರು ಗಾನವಿಯನ್ನು ಕರೆದು, ಗಾನವಿ, ನೀನು ಕೂಡ ಏನಾದರೂ ತಿಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ, ಬೆಳಿಗ್ಗೆಯಿಂದ ನೀನು ಏನೂ ತಿಂದಿಲ್ಲ ಎನ್ನುತ್ತಿದ್ದರೆ ಇಲ್ಲ ಅಜ್ಜಿ, ನಾನು ಚೆನ್ನಾಗಿದ್ದೇನೆ, ಅವರು ಬಂದ ಮೇಲೆ ಅವರಿಗೆ ಬಡಿಸಿ ನಾನು ಆಮೇಲೆ ತಿನ್ನುತ್ತೇನೆ ಎನ್ನುತ್ತಾಳೆ. ಆದಿ ಯಾವಾಗ ಬರುತ್ತಾನೋ ಏನೋ ಗಾನವಿ, ಆಫೀಸಿನಲ್ಲಿ ಬ್ಯುಸಿಯಾಗಿರಬಹುದು, ಅವನು ಬರುವವರೆಗೆ ನೀನು ಏನು ತಿನ್ನದಿದ್ದರೆ ನಿನಗೆ ನಿಶ್ಶಕ್ತಿ ಆಗುತ್ತದೆ ಎಂದರು. ಗಾನವಿ ಕೇಳುವುದಿಲ್ಲ. ನಾನು ಎಷ್ಟೇ ಹೇಳುತ್ತಿದ್ದರೂ ಕೇಳದೆ ಆದಿಗಾಗಿ ಕಾಯುತ್ತಿರುವ ಗಾನವಿಯನ್ನು ನೋಡಿ
ಅವಳಿಗೆ ಆದಿ ಮೇಲೆ ಇರುವ ಪ್ರೀತಿಯನ್ನು ಕಂಡು ಅರುಂಧತಿಯವರು ಮತ್ತೊಮ್ಮೆ ಸಂಭ್ರಮಿಸುತ್ತಾರೆ. ಇಷ್ಟರಲ್ಲಿ ಸೀತಮ್ಮ ಜ್ಯೂಸ್ ಗ್ಲಾಸ್ ತಂದು, ಗಾನವಿಯಮ್ಮ, ಊಟ ಬೇಡ ಎಂದರೆ ಬೇಡ, ಕನಿಷ್ಠ ಈ ಜ್ಯೂಸ್ ಆದರೂ ಕುಡಿಯಿರಿ ಎಂದು ಫ್ರೆಶ್ ಆರೆಂಜ್ ಜ್ಯೂಸ್ ತರುತ್ತಾಳೆ. ಗಾನವಿ ಇನ್ನು ವಿಧಿ ಇಲ್ಲದೆ ಆ ಜ್ಯೂಸ್ ಕುಡಿದು ಆದಿಗಾಗಿ ಏನೂ ತಿನ್ನದೆ ಕಾಯುತ್ತಿರುತ್ತಾಳೆ. ಅಷ್ಟರಲ್ಲಾಗಲೇ ಸಮಯ 1 ಗಂಟೆಯಾಗಿದ್ದರಿಂದ ದೀಪಕ್ ಆದಿ ಕ್ಯಾಬಿನ್ಗೆ ಬಂದು, ಏನೋ ಇವತ್ತು ಇನ್ನೂ ಲಂಚ್ ಕ್ಯಾರೇಜ್ ಬಂದಿಲ್ಲ ಎಂದು ಏನೂ ತಿಳಿಯದವನಂತೆ ಕೇಳುತ್ತಾನೆ. ಇವತ್ತು ಮನೆಯಲ್ಲಿ ಪೂಜೆ ಇದೆ ಕಣೋ, ಊಟಕ್ಕೆ ಮನೆಗೆ ಬರಲು ಹೇಳಿದ್ದಾರೆ ಎನ್ನುತ್ತಿದ್ದರೆ, ಹೌದಾ, ಹಾಗಿದ್ದರೆ ನೀನು ಹೋಗುತ್ತೀಯಲ್ಲವೇ, ನಾನು ಮನೆಗೆ ಹೋಗುತ್ತೇನೆ ಬಿಡು ಎನ್ನುತ್ತಾನೆ. ಅದಕ್ಕೆ ಆದಿ, ನೀನು ಯಾಕೆ ಮನೆಗೆ ಹೋಗುತ್ತೀಯ, ಇಬ್ಬರು ಸೇರಿ ನಮ್ಮ ಮನೆಗೆ ಹೋಗೋಣ ನಡೆ ಎಂದು ದೀಪಕ್ ಜೊತೆ ಹೇಳುತ್ತಾನೆ. ಆ ಮಾತಿಗಾಗಿಯೇ ಕಾಯುತ್ತಿದ್ದ ದೀಪಕ್, ಸರಿ ಕಣೋ, ನಿನ್ನಿಷ್ಟ, ನೀನು ಬಾ ಎಂದರೆ ನಿನ್ನ ಜೊತೆಗೆ ಬರುತ್ತೇನೆ ಎನ್ನುತ್ತಾನೆ. ಆದಿ ಮತ್ತೊಮ್ಮೆ ಸಮಯ ನೋಡಿ, ಕೆಲಸದ ಒತ್ತಡವಿದ್ದರೂ ಗಾನವಿ ತನಗಾಗಿ ತಿನ್ನದೆ ಕಾಯುತ್ತಿರುತ್ತಾಳೆ ಎಂದು ನೆನಪಾಗಿ ಸಿಸ್ಟಮ್ ಶಟ್ ಡೌನ್ ಮಾಡಿ ದೀಪಕ್ ಮತ್ತು ಆದಿ ಇಬ್ಬರು ಮನೆಯ ಕಡೆಗೆ ಹೊರಡುತ್ತಾರೆ. ಅರ್ಧ ಗಂಟೆಯ ನಂತರ ಗಾನವಿಯ ಕಾಯುವಿಕೆ ಫಲಿಸಿ ಆದಿ ಕಾರು ಅವರ ಕಾಂಪೌಂಡ್ ಒಳಗೆ ಬಂದು ನಿಲ್ಲುತ್ತದೆ. ಕಾರಿನಿಂದ ಆದಿ ಜೊತೆಗೆ ದೀಪಕ್ ಕೂಡ ಇಳಿಯುತ್ತಾನೆ. ಇಬ್ಬರು ಒಳಗೆ ಬರುತ್ತಿದ್ದಂತೆ ಅವರ ಕಣ್ಣುಗಳು ಯಾರನ್ನೋ ಹುಡುಕುತ್ತಿರುತ್ತವೆ. ಮೊದಲು ಆತುರದಿಂದ ಕಾಯುತ್ತಿದ್ದ ಆದಿ ಕಣ್ಣಿಗೆ ತನಗಾಗಿಯೇ ಚಕೋರ ಪಕ್ಷಿಯಂತೆ ಕಾಯುತ್ತಿದ್ದ ಗಾನವಿ ಮುಗ್ಧ ಮನೋಹರವಾಗಿ ಕಾಣಿಸುತ್ತಾಳೆ. ತಾನು ತಂದ ಪಟ್ಟು ಸೀರೆಯಲ್ಲಿ ತನ್ನ ತಾಯಿಯ ಒಡವೆಗಳೊಂದಿಗೆ, ಹಣೆಯಲ್ಲಿ ಕುಂಕುಮ, ಸೀಮಂತದಲ್ಲಿ ಸಿಂಧೂರ, ಜಡೆ ತುಂಬ ಹೂವು, ಕೆನ್ನೆ ತುಂಬ ಗಂಧ, ತಲೆ ತುಂಬ ಅಕ್ಷತೆಯೊಂದಿಗೆ ಮಹಾಲಕ್ಷ್ಮಿಯಂತೆ ಕಂಗೊಳಿಸುತ್ತಿರುವ ಗಾನವಿಯನ್ನು ನೋಡಿ ಬ್ಯೂಟಿಫುಲ್ ಎಂದು ಅಂದುಕೊಳ್ಳದೆ ಇರಲಾರ ಆದಿ. 2 ನಿಮಿಷ ಗಾನವಿಯನ್ನು ಹಾಗೆಯೇ ಮೈಮರೆತು ನೋಡಿ, ಅಷ್ಟರಲ್ಲೇ ಅವರೆಲ್ಲರೂ ಹಾಲಿನಲ್ಲೇ ಇದ್ದಾರೆ ಎಂದು ನೆನಪಾಗಿ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾ, ತಾನು ಫ್ರೆಶ್ ಆಗಿ ಬರುತ್ತೇನೆ ಗ್ರಾನಿ ಎಂದು ಏನೂ ಮಾತನಾಡದೆ ಮೇಲೆ ಹೋಗುತ್ತಾನೆ. ಆದಿ ಮೇಲೆ ಹೋಗುತ್ತಿದ್ದರೆ, ಇವರೇನು ಏನೂ ಮಾತನಾಡದೆ ಹೋಗಿಬಿಟ್ಟರು ಎಂದು ಅಂದುಕೊಳ್ಳುತ್ತಾ ಗಾನವಿ ಅಲ್ಲೇ ನಿಂತು ಬಿಟ್ಟರೆ, ನೀನು ಕೂಡ ಮೇಲೆ ಹೋಗು ಗಾನವಿ, ಆದಿಗೆ ಏನಾದರೂ ಬೇಕೇನೋ ನೋಡು ಎಂದು ಗಾನವಿಯನ್ನು ಮೇಲೆ ಕಳುಹಿಸುತ್ತಾರೆ ಅರುಂಧತಿ ಅವರು. ಹಾಗೆಯೇ ಆಗಲಿ ಅಜ್ಜಿ ಎಂದು ಗಾನವಿ ಮೇಲೆ ಹೋಗುವಷ್ಟರಲ್ಲಿ ಆದಿ ಫ್ರೆಶ್ ಆಗಲು ವಾಶ್ರೂಮ್ಗೆ ಹೋಗಿರುತ್ತಾನೆ. ಅವನಿಗಾಗಿ ಟವಲ್ ಹಿಡಿದು ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಾಳೆ ಗಾನವಿ. ಆದಿ ಹೊರಗೆ ಬರುತ್ತಿದ್ದಂತೆ ತಟ್ಟನೆ ಎದ್ದು ಅವನ ಕಡೆ ಓರೆಯಾಗಿ ನೋಡುತ್ತಾ ಟವಲ್ ನೀಡುತ್ತಾಳೆ. ಮುಖ ಕೈಕಾಲು ಒರೆಸಿಕೊಳ್ಳಲು ಆದಿ ಟವಲ್ ಪಡೆದು ಮುಖ ಒರೆಸಿಕೊಳ್ಳುತ್ತಾ ಎದುರಿಗಿರುವ ಡ್ರೆಸ್ಸಿಂಗ್ ಟೇಬಲ್ ಕನ್ನಡಿಯಲ್ಲಿ ತನ್ನ ಹಿಂದೆ ಕಾಣುತ್ತಿರುವ ಗಾನವಿಯನ್ನೇ ಗಮನಿಸುತ್ತಿರುತ್ತಾನೆ. ಗಾನವಿಯ ಮುಖದಲ್ಲಿ ಆದಿ ತನ್ನನ್ನು ನೋಡಿ ಏನು ಹೇಳುತ್ತಾನೋ ಎನ್ನುವ ಆತುರವಿರುತ್ತದೆ. ಆತುರ ಮತ್ತು ನಾಚಿಕೆಯಿಂದ ಕೆನ್ನೆಗಳು ಕೆಂಪಾಗಿ ಇನ್ನಷ್ಟು ಕ್ಯೂಟ್ ಆಗಿ ಕಾಣುತ್ತಿರುವ ಗಾನವಿಯನ್ನು ನೋಡಿ ಅವಳ ಟೆನ್ಷನನ್ನು ಎಂಜಾಯ್ ಮಾಡುತ್ತಾ ಅವಳಿಗೆ ಕಾಣಿಸದಂತೆ ಮುಗುಳ್ನಕ್ಕು ಗಾನವಿಯ ಕಡೆ ತಿರುಗಿ ಮುಖದಲ್ಲಿ ಯಾವುದೇ ಭಾವನೆ ತೋರಿಸದೆ ಟವಲ್ ಅವಳ ಕೈಗೆ ಕೊಟ್ಟು ಮತ್ತೆ ಕನ್ನಡಿಯ ಮುಂದೆ ನಿಂತು ಬಾಚಣಿಗೆಯಿಂದ ತಲೆ ಬಾಚಿಕೊಳ್ಳುತ್ತಾ, ಪೂಜೆ ಮುಗೀತಾ ಎಂದು ಕೇಳುತ್ತಾನೆ. ಮುಗಿಯಿತು ಅನ್ನುತ್ತಾಳೆ. ಚೆನ್ನಾಗಿ ಮಾಡಿದೆಯಾ ಅಂದಾಗ ಹ್ಞೂ ಅನ್ನುತ್ತಾಳೆ. ಈಗ ಸಂತೋಷವಾಗಿದೆಯೇ ಅಂದಾಗ ಹೌದು ಎಂದು ಹೇಳುತ್ತಾ ಆ ಸೀರೆಯಲ್ಲಿ ತಾನು ಹೇಗಿದ್ದೇನೆ ಎಂದು ಹೇಳುತ್ತಾನೇನೋ ಎಂದು ಕೈಗಳನ್ನು ಹಿಸುಕಿಕೊಳ್ಳುತ್ತಾ ಆಸೆಯಿಂದ ಆದಿ ಬಾಯಿಂದ ಬರುವ ಒಂದು ಮಾತಿಗಾಗಿ ಕಾಯುತ್ತಿರುವ ಗಾನವಿಗೆ ಅವರಿಂದ ಯಾವುದೇ ಕಾಂಪ್ಲಿಮೆಂಟ್ ಬರುವುದಿಲ್ಲ. ಅದರ ಬಗ್ಗೆ ಆದಿ ಮಾತನಾಡಲೇ ಇಲ್ಲ. ಆದಿ ತಲೆ ಬಾಚಿಕೊಂಡ ನಂತರ, ಸರಿ ನಡೆ ಊಟ ಮಾಡೋಣ, ಕೆಳಗೆ ಗ್ರಾನಿ ನಮಗಾಗಿ ಕಾಯುತ್ತಿರುತ್ತಾರೆ, ಈಗಾಗಲೇ ತುಂಬ ತಡವಾಗಿದೆ ಎನ್ನುತ್ತಿದ್ದರೆ ಆದಿಯನ್ನು ಆ ಸೀರೆಯ ಬಗ್ಗೆ ಕೇಳಬೇಕೋ ಬೇಡವೋ ಎಂದು ಯೋಚಿಸಿ ಕೇಳಲೇಬೇಕೆಂದು ನಿರ್ಧರಿಸಿ 1 ನಿಮಿಷ ಇರಿ ಎಂದು ಮೆಲ್ಲಗೆ ಹೇಳುತ್ತಾಳೆ. ಮುಂದೆ ಹೋಗುತ್ತಿದ್ದವನು ನಿಂತು ಏನು ಎಂದು ಕೇಳುತ್ತಾನೆ. ಏನು ಅಂತ ಹೇಳು ಅನ್ನುತ್ತಾನೆ. ಮತ್ತೆ ಈ ಸೀರೆ ನೀವು ನನಗಾಗಿಯೇ ತಂದಿದ್ದಾ ಅನ್ನುತ್ತಾಳೆ.
ಈ ರೂಮಿನಲ್ಲಿ ನೀನು ಬಿಟ್ಟರೆ ಇಂತಹ ಸೀರೆ ಉಡುವವರು ಬೇರೆ ಯಾರಾದರೂ ಇದ್ದಾರಾ ಎಂದು ಕೇಳುತ್ತಾನೆ ಆದಿ. ಯಾರೂ ಇಲ್ಲ ಎಂದು ತಲೆ ಅಡ್ಡವಾಗಿ ಆಡಿಸುತ್ತಾಳೆ. ಮತ್ತೆ ನಮ್ಮ ರೂಮಿನಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹತ್ತಿರ ಈ ಸೀರೆ ಇಟ್ಟಿದ್ದೇನೆ ಎಂದರೆ ಅದು ನಿನಗಾಗಿಯೇ ಅಲ್ವಾ? ಗೊತ್ತಿದ್ದು ಯಾಕೆ ಕೇಳುತ್ತಿದ್ದೀಯಾ ಅನ್ನುತ್ತಾನೆ. ಅಬ್ಬಾ, ಇವರು ಯಾವುದನ್ನು ನೇರವಾಗಿ ಹೇಳುವುದಿಲ್ಲವಲ್ಲ, ಇವರ ಹತ್ತಿರ ಮಾತನಾಡುವುದು ತುಂಬ ಕಷ್ಟ ಎಂದು ಅಂದುಕೊಳ್ಳುತ್ತಾ ಒಂದು ಮಾತು, ನಾನು ಈ ಸೀರೆಯಲ್ಲಿ ಹೇಗಿದ್ದೇನೆ ಎಂದು ಹೇಳಿದ್ದರೆ ಖುಷಿಯಾಗುತ್ತಿತ್ತು ಅಲ್ವಾ ಎಂದು ಮುನಿಸಿಕೊಂಡು ಆ ವಿಷಯ ಕೇಳಬೇಕೆಂದಿದ್ದರೂ ಹಾದಿಗೆ ಹೆದರಿ ಮತ್ತೆ ಈಗ ಏನು ಕೇಳಿದರೆ ಏನು ತೊಂದರೆ ಬರುತ್ತದೋ ಎಂದು ಸುಮ್ಮನಾಗುತ್ತಾಳೆ ಗಾನವಿ. ಮುನಿಸಿಕೊಂಡಿರುವ ಗಾನವಿ ಇನ್ನೂ ಸುಂದರವಾಗಿ ಕಾಣುತ್ತಿದ್ದರೆ ಕದಡದೆ ಅಲ್ಲೇ ನಿಂತು ಯೋಚಿಸುತ್ತಿರುವ ಅವಳ ಹತ್ತಿರ ಬಂದು ಮುಖದ ಮೇಲೆ ಚಿಟಿಕೆ ಹೊಡೆದು ಇನ್ನೂ ಏನಾದರೂ ಕೇಳಬೇಕಾ ಎಂದು ಕೇಳುತ್ತಿದ್ದರೆ ಒಂದು ಕ್ಷಣ ತಡಬಡಾಯಿಸಿ ಏನೂ ಇಲ್ಲ ಎನ್ನುತ್ತಾಳೆ. ಹಾಗಿದ್ದರೆ ನಡೆ ಊಟಕ್ಕೆ, ಈಗಾಗಲೇ ತುಂಬ ಲೇಟಾಗಿದೆ ಎಂದು ಗಾನವಿಯನ್ನು ಕರೆದುಕೊಂಡು ಕೆಳಗೆ ಹೋಗುತ್ತಾನೆ ಆದಿ. ದೀಪಕ್ ಒಳಗೆ ಬರುತ್ತಿದ್ದಂತೆ ಅವನ ಕಣ್ಣುಗಳು ಕಲ್ಪಾಳನ್ನು ಹುಡುಕುತ್ತಿರುತ್ತವೆ. ಆದರೆ ಕಲ್ಪ ಎಲ್ಲೂ ಕಾಣಿಸುವುದಿಲ್ಲ. ನನ್ನನ್ನು ಬರಲು ಹೇಳಿ ಇವಳು ಎಲ್ಲಿ ಹೋದಳು? ಎಲ್ಲೂ ಕಾಣಿಸುತ್ತಿಲ್ಲವಲ್ಲ. ಅದರಲ್ಲೂ ಏನೋ ಸರ್ಪ್ರೈಸ್ ಅಂದಿದ್ದಳು. ಆ ಸರ್ಪ್ರೈಸ್ ಏನೆಂದು ನೋಡೋಣ ಎಂದು ಆಸೆಯಿಂದ ಬಂದರೆ ಕಾಣಿಸದೆ ತಪ್ಪಿಸಿಕೊಂಡು ತಿರುಗುತ್ತಿದ್ದಾಳೆ ಎಂದುಕೊಂಡು ಎಲ್ಲಿರಬಹುದು ಎಂದು ಹುಡುಕುತ್ತಿರುತ್ತಾನೆ. ಅಷ್ಟರಲ್ಲಿ ಅರುಂಧತಿ ಅವರು ಹಾಲಿನಲ್ಲಿ ಕಾಣಿಸಿದ್ದಕ್ಕೆ ಹೇಗಿದ್ದೀರಾ ಅಜ್ಜಿ ಎಂದು ಪ್ರೀತಿಯಿಂದ ಮಾತನಾಡಿಸುತ್ತಾನೆ. ನಾನು ಚೆನ್ನಾಗಿದ್ದೇನೆ ದೀಪಕ್, ನೀನು ಹೇಗಿದ್ದೀಯಾ ಅಂದಾಗ ಚೆನ್ನಾಗಿದ್ದೇನೆ ಅಜ್ಜಿ ಎನ್ನುತ್ತಿದ್ದರೆ ಕಲ್ಪ ದೀಪಕ್ಗೆ ಸ್ವಲ್ಪ ಕುಡಿಯಲು ನೀರು ತಂದುಕೊಡಮ್ಮ ಎಂದ ತಕ್ಷಣ ಅಲ್ಲಿಯವರೆಗೂ ದೀಪಕ್ ಕಣ್ಣಿಗೆ ಬೀಳದಂತೆ ತಪ್ಪಿಸಿಕೊಳ್ಳುತ್ತಿದ್ದ ಕಲ್ಪ ನೀರಿನ ಗ್ಲಾಸ್ ಹಿಡಿದು ಅವನ ಮುಂದೆ ಬರುತ್ತಾಳೆ. ತಾನು ಕೊಟ್ಟ ಲಂಗ ದಾವಣಿಯಲ್ಲಿ ತನ್ನ ಮೈಬಣ್ಣಕ್ಕೆ ಸ್ಪರ್ಧೆ ನೀಡುವಂತೆ ಸುಂದರ ಅಪ್ಸರೆಯಂತೆ ಎದುರಿಗಿರುವ ಕಲ್ಪಾಳನ್ನು ನೋಡಿ ದೀಪಕ್ ಕಣ್ಣುಗಳಲ್ಲಿ ಮಿಂಚು ಮೂಡುತ್ತದೆ. ನೀರಿನ ಗ್ಲಾಸ್ ಪಡೆಯದೆ ಅವಳನ್ನೇ ರೆಪ್ಪೆ ಬಡಿಯದೆ ನೋಡುತ್ತಿದ್ದ ದೀಪಕ್ ಕೈ ಮೇಲೆ ಯಾರೂ ನೋಡದಂತೆ ಜೋರಾಗಿ ಗಿಲ್ಲುತ್ತಾಳೆ ಕಲ್ಪ. ದೀಪಕ್ಗೆ ನೋವಾಗಿ ಎಂದು ಚೀರುವಷ್ಟರಲ್ಲಿ ನೀರು ಕುಡಿಯಿರಿ ಎಂದು ತನ್ನ ಕಾಡಿಗೆ ಕಣ್ಣುಗಳನ್ನು ಮಿಟುಕಿಸುತ್ತಾ ವಿನಯದಿಂದ ಹೇಳುತ್ತಾಳೆ. ಇಲ್ಲಿಯವರೆಗೂ ಯಾರೂ ನೋಡದಂತೆ ರಾಕ್ಷಸಿಯ ತರಹ ಗಿಲ್ಲಿಬಿಟ್ಟು ಈಗ ಎಲ್ಲರ ಮುಂದೆ ಎಷ್ಟು ವಿನಯ ನಟಿಸುತ್ತಿದ್ದಾಳೆ ನೋಡು ಎಂದು ಕಲ್ಪಾಳನ್ನು ಮನಸ್ಸಿನಲ್ಲೇ ಬೈದುಕೊಳ್ಳುತ್ತಾನೆ ದೀಪಕ್. ಈ ಕತೆ ಇನ್ನು ಮುಂದುವರಿಯುತ್ತದೆ ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.